ನಮಸ್ಕಾರ ವೀಕ್ಷಕರೇ. ದೇಶದಾದ್ಯಂತ ಇಂದು ಒಂದೇ ದೊಡ್ಡ ಸುದ್ದಿ ಅಂದ್ರೆ ಅದು ನಿನ್ನೆ ರಾತ್ರಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದಿರೋ ಭಯಾನಕ ಬ್ಲಾಸ್ಟ್. ಸಾಕಷ್ಟು ಅಮಾಯಕರ ಜೀವವನ್ನ ಉಗ್ರ ರಕ್ಕಸರು ಬಲಿ ಪಡೆದಿದ್ದಾರೆ. ಒಂದು ಕಡೆ ತನಿಖೆ ಬಿರುಸಿನಿಂದ ಸಾಗ್ತಾ ಇದ್ದು, ಇನ್ನೊಂದು ಕಡೆ ಇದು ರಾಜಕೀಯಕ್ಕೂ ತಿರುಗಿದೆ. ವಿಪಕ್ಷಗಳೆಲ್ಲ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾ ಇದ್ರೆ, ಕೆಲವರು ಈಗಾಗಲೇ ಇದನ್ನ ಬಿಹಾರ ಚುನಾವಣೆಗೆ ತಳುಕು ಹಾಕಿದ್ದಾರೆ. ಬರ್ತಾ ಇರೋ ಆರೋಪಗಳನ್ನ ನೋಡ್ತಾ ಇರುವಾಗ ಎರಡು ಅಂಶಗಳು ಕ್ಲಿಯರ್ ಆಗ್ತಾ ಇದೆ. ಇದೇ ಎರಡು ಅಂಶಗಳು ಮುಂದೆ ದೊಡ್ಡ ಅಜೆಂಡಾ ಆಗಿ ಬದಲಾಗಬಹುದು ಅನ್ನೋದರ ಸಿಗ್ನಲ್ ಕೊಡ್ತಾ ಇದೆ. ಇನ್ನೊಂದೆಡೆ ದೆಹಲಿ ಅಟ್ಯಾಕ್ ಬ್ಲಾಸ್ಟ್ ಹಿಂದೆ ಎಷ್ಟು ದಿನಗಳ ಪ್ಲಾನ್ ನಡೆದಿತ್ತು, ಎಟಿಎಸ್ ಕಾರ್ಯಾಚರಣೆಯಿಂದ ತಪ್ಪಿದ್ದ ದೊಡ್ಡ ಅನಾಹುತಗಳು ಯಾವುದು, ಉಗ್ರರ ಅಸಲಿ ಟಾರ್ಗೆಟ್ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇನ್ನು ಪಹಲ್ಗಾಮ್ ಉಗ್ರ ದಾಳಿಯ ಸಂಪೂರ್ಣ ಛಾಯೆ ಮಾಸಿಲ್ಲ. ಅಷ್ಟರಲ್ಲಾಗ್ಲೇ ರಾಷ್ಟ್ರ ರಾಜಧಾನಿ ನಡುಗಿದೆ. ಕಾರ್ ಬಾಂಬ್ ಸ್ಫೋಟಕ್ಕೆ 10 ಪ್ರಾಣಗಳು ಬಲಿಯಾಗಿವೆ. ಉಗ್ರರು ಹೇಗೆ ಬಂದ್ರು, ಎಲ್ಲಿಂದ ಬಂದ್ರು, ಇದೆಲ್ಲವನ್ನು ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇದೆ. ಆದ್ರೆ ಮ್ಯಾಂಡೇಟ್ ಅನ್ನೋ ಹಾಗೆ ಉಗ್ರರ ಹೆಸರೆಲ್ಲ ಹಳೆಯ ಪ್ಯಾಟರ್ನ್ ಅಲ್ಲೇ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಆದ್ರೆ ಈ ಘಟನೆ ರಾಜಕೀಯದಲ್ಲಿ ಬೇರೆ ರೀತಿಯಲ್ಲಿ ಸೌಂಡ್ ಮಾಡ್ತಾ ಇದೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಇರೋದ್ರಿಂದ ಯಾವ ಘಟನೆ ನಡೆದ್ರೂ ಅದಕ್ಕೆ ಅವರೇ ಹೊಣೆ ಅನ್ನೋದು ವಾಸ್ತವ. ಆದ್ರೆ ಈಗ ಈ ಘಟನೆಯ ಮೂಲ ಏನು ಅನ್ನೋದನ್ನ ತಿಳ್ಕೊಂಡ್ರೆ ಇದರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಅರ್ಥಾತ್ ಹೊರಗಿನಿಂದ ಬಂದ ಉಗ್ರರಿಂದ ಇದು ಆಗಿದ್ದ ಅಥವಾ ಒಳಗೆ ಉಗ್ರರು ತಯಾರಾಗಿದ್ರ ಅನ್ನೋದು ಮೊದಲ ಪ್ರಶ್ನೆ. ಆದ್ರೆ ಅದಕ್ಕೂ ಮೊದಲೇ ವಿಪಕ್ಷಗಳಿಂದ ಹಲವು ರೀತಿಯ ಮಾತುಗಳು ಬರ್ತಾ ಇವೆ. ಅದು ಹೊಸ ನರೇಟಿವ್ ನ ಸಿಗ್ನಲ್ ಕೊಡ್ತಾ ಇವೆ. ಈ ಪೈಕಿ ವಿಪಕ್ಷಗಳಿಂದ ಬರ್ತಾ ಇರೋ ದೊಡ್ಡ ಆರೋಪ ಅಂದ್ರೆ ಅದು ಬಿಹಾರ ಎಲೆಕ್ಷನ್ ಹಿನ್ನೆಲೆ ಬ್ಲಾಸ್ಟ್ ಆಗಿರೋದು. ಪ್ರತಿ ಎಲೆಕ್ಷನ್ ಟೈಮ್ ನಲ್ಲೂ ಬ್ಲಾಸ್ಟ್ ಆಗೋದು ಯಾಕೆ, ಇದೆಲ್ಲ ಬಿಜೆಪಿ ಸರ್ಕಾರದ ಗಿಮಿಕ್ ಅನ್ನೋದು. ಈ ಹೇಳಿಕೆಗೆ ಭದ್ರತಾ ಇಲಾಖೆ ಹಾಗೂ ಜನಸಾಮಾನ್ಯರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ವಾಕ್ ಸ್ವಾತಂತ್ರ್ಯದ ಪರಮಾವಧಿ ಅಂತಲೂ ಕೂಡ ಜನರು ಉಗಿತಾ ಇದ್ದಾರೆ. ಆದ್ರೆ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಸ್ವಲ್ಪ ಕಾಮನ್ ಸೆನ್ಸ್ ಬಳಸಿ ಇದು ಸಾಧ್ಯನಾ ಅಂತ ನೀವೇ ನೋಡಿ. ಬಿಹಾರ ಭಾರತದ ಹಲವು ರಾಜ್ಯಗಳ ಪೈಕಿ ಒಂದು ರಾಜ್ಯ. ಅಲ್ಲಿನ ರಾಜಕೀಯ ಪರಿಸ್ಥಿತಿ ಸದ್ಯ ಎನ್ಡಿಎ ಪರವಾಗಿದೆ ಅನ್ನೋದು ಕಳೆದ 6 ತಿಂಗಳಿಂದ ಎಲ್ಲಾ ಕಡೆ ಹರಿದಾಡ್ತಾ ಇರೋ ವಿಚಾರ. ಅಲ್ಲದೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಸೋಲನ್ನ ಒಪ್ಪಿಕೊಂಡವರಂತೆ ಹೇಳಿಕೆ ನೀಡ್ತಾ ಇದ್ದಾರೆ. ಒಂದು ಹಂತದ ಮತದಾನ ಕೂಡ ಆಲ್ರೆಡಿ ಮುಗಿದು ಹೋಗಿದೆ. ಹೇಗಿರುವಾಗ ಬಿಹಾರಕ್ಕಾಗಿ ಬ್ಲಾಸ್ಟ್ ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯನಾ ಅಂತ ನೀವೇ ಯೋಚನೆ ಮಾಡಿ. ಸರಿ, ಇನ್ನು ರಿಸಲ್ಟ್ ಬಂದಿಲ್ವಲ್ಲ, ಒಂದು ವೇಳೆ ಬಿಹಾರದಲ್ಲಿ ಎನ್ಡಿಎಗೆ ಸೋಲೆ ಆಯ್ತು ಅಂತ ಅಂದ್ಕೊಳ್ಳಿ. ಇದರಿಂದ ಎನ್ಡಿಎಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತಾ? ಹಲವು ರಾಜ್ಯಗಳಲ್ಲಿ ವಿಪಕ್ಷಗಳ ಅಧಿಕಾರ ಇರುವಂತೆ ಬಿಹಾರ ಕೂಡ ಆ ಲಿಸ್ಟ್ಗೆ ಸೇರ್ಪಡೆ ಆಗುತ್ತೆ ಹೊರತು ಬಿಹಾರಕ್ಕಾಗಿ ದೆಹಲಿಯಲ್ಲಿ ರಕ್ತಪಾತ ಆಗುತ್ತೆ ಅಂದ್ರೆ ಇದು ಮೀನಿಂಗ್ಲೆಸ್. ಅಲ್ಲದೆ ಎಲೆಕ್ಷನ್ಗಾಗಿ ರಕ್ತಪಾತ ಮಾಡೋ ಹಂತಕ್ಕೆ ಮೋದಿ ಹೋಗಲ್ಲ ಅನ್ನೋ ನಂಬಿಕೆ ಭಾರತೀಯರಲ್ಲಿ ಇದೆ. ಆದ್ರೂ ಕೂಡ ಇಂಥ ಹೇಳಿಕೆ ಬರ್ತಾ ಇದೆ ಅಂದ್ರೆ ಈ ನಂಬಿಕೆಯನ್ನ ಜನರಿಂದ ದೂರ ಮಾಡೋ ಸಲುವಾಗಿಯೇ ಹೇಳ್ತಾ ಇರೋದು ಅನ್ನೋ ಅರ್ಥವನ್ನ ಕೊಟ್ಟಂತೆ ಭಾಸವಾಗ್ತಾ ಇದೆ. ಅಲ್ಲದೆ ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ ಈ ನರೇಟಿವ್ ಸೃಷ್ಟಿ ಮಾಡ್ತಾ ಇರುವವರಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕ್ಲಾಸ್ ತೆಗೆದುಕೊಂಡಿದ್ದು ಜನರನ್ನ ಎಚ್ಚರಿಸಿದ್ದಾರೆ. ದೇಶದ ಭದ್ರತಾ ವಿಚಾರವನ್ನ ತಮ್ಮ ತೆಬಲಿಗೆ ಬಳಸಿಕೊಳ್ಳೋ ಇಂಥ ದುರ್ಜನರ ಮಾತಿಗೆ ಕಿವಿ ಕೊಡಬೇಡಿ. ಘಟನೆಯಾದ 4 ಗಂಟೆಯೊಳಗೆ ಇದನ್ನ ಎಲ್ಲಾ ಕಡೆ ಹಬ್ಬಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ತನಿಖೆ ಬಳಿಕ ಅಸಲಿ ವಿಚಾರ ಬೆಳಕಿಗೆ ಬರುತ್ತೆ. ಅಲ್ಲಿಯ ತನಕ ಕಾಯಿರಿ ಅಂತ ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಒಂದು ಅಜೆಂಡಾ ಆದ್ರೆ ಗಾಂಧಿ ಫ್ಯಾಮಿಲಿ ಹಾಗೂ ಖರ್ಗೆ ಸೇರಿ ಹಲವರು ಇದನ್ನ ಸೆಕ್ಯೂರಿಟಿ ಫೇಲ್ಯೂರ್ ಎನ್ನುವಂತೆ ಬಿಂಬಿಸ್ತಾ ಇರೋದು. ಘಟನೆ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರೋ ಕಾಂಗ್ರೆಸ್ ಪ್ರಮುಖರು ಘಟನೆ ಸಂಬಂಧ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇಂಥ ಘಟನೆ ನಡೆಯಬಾರದಿತ್ತು. ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ, ಗಾಯಗೊಂಡವರು ಆದಷ್ಟು ಬೇಗ ಗುಣಮುಖರಾಗಿ ಹೊರಬರಲಿ, ಕೇಂದ್ರ ಸರ್ಕಾರ ಸೂಕ್ತ ತನಿಖೆ ಮಾಡಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಹೇಳಿದ್ದಾರೆ. ಇದರಲ್ಲಿ ಏನಪ್ಪಾ ತಪ್ಪಿದೆ? ವಿಪಕ್ಷದಲ್ಲಿ ಕೂತು ಏನ್ ಹೇಳಬೇಕಿತ್ತೋ ಅದನ್ನೇ ತಾನೇ ಹೇಳಿದ್ದಾರೆ. ಇಲ್ಲೂ ತಪ್ಪು ಹುಡುಕೋ ಕೆಲಸ ಬೇಡ ಅಂತ ಅನ್ನಿಸ್ಬೋದು. ಆದ್ರೆ ಹೇಳಿರೋ ವಿಚಾರಗಳು ತಪ್ಪಿಲ್ಲ, ಆದ್ರೆ ಹೇಳಿದ ವಿಷಯಗಳು ಅಪೂರ್ಣ ಆಗಿವೆ ಅನ್ನೋದು ಮೊದಲ ವಿಷಯ. ಪದೇ ಪದೇ ಕೆಲವರು ಮಾತ್ರ ಈ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರುವಾಗ ಆ ವಿಚಾರದ ಕುರಿತಂತೆ ಯಾಕೆ ತುಟಿ ಬಿಚ್ಚೋದಿಲ್ಲ ಅನ್ನೋ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ. ಹಾಗೆ ಸೆಕ್ಯೂರಿಟಿ ಫೇಲ್ಯೂರ್ ಬಗ್ಗೆ ಮಾತಾಡೋ ಮುನ್ನ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದು ಯಾರು ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಯಾವುದೇ ದೇಶದಲ್ಲಿ ಉಗ್ರ ಕೃತ್ಯಗಳು 2 ರೀತಿಯಲ್ಲೇ ಆಗುತ್ತೆ. ಒಂದು ಹೊರಗಿನಿಂದ ಬಂದ ಉಗ್ರರಿಂದ, ಇನ್ನೊಂದು ಒಳಗೆ ಇರೋ ಉಗ್ರರಿಂದ. ಭಾರತದಲ್ಲಿ ಹುಟ್ಟಿ ಬೆಳೆದ ಯಾವೊಬ್ಬ ವ್ಯಕ್ತಿಯೂ ಕೂಡ ಖಂಡಿತ ಭಯೋತ್ಪಾದಕ ಆಗಲಾರ ಅನ್ನೋ ನಂಬಿಕೆ ಇನ್ನೂ ಜೀವಂತ ಇದೆ. ಇಷ್ಟಾದ್ರೂ ಇಲ್ಲೇ ಈ ಜಂತುಗಳು ಹುಟ್ಟಿಕೊಂಡಿದ್ರೆ ಒಂದೇ ಅವರನ್ನ ಯಾರೋ ಪ್ರಚೋದಿಸಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಇಲ್ಲವೇ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದಿಂದ ಬಂದ ಅಕ್ರಮ ವಲಸಿಗರು ಕೂಡ ಇವರಿಗೆ ಕೈ ಜೋಡಿಸಿ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಈ ಎರಡೂ ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕೆ ಹೋದ್ರೆ ಮೊದಲು ಅಡ್ಡಗಾಲು ಹಾಕ್ತಾ ಇರೋದೇ ಇಂಡಿ ಒಕ್ಕೂಟ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರಗೆ ಕಳಿಸೋದಕ್ಕೆ ಬಿಡೋದಿಲ್ಲ.
ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದ್ರೆ ಬೇಡ ಅನ್ನೋದಕ್ಕೆ ಎಷ್ಟು ಜನ ರೆಡಿ ಇದ್ದಾರೆ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ. ಇಷ್ಟಾಗಿಯೂ ಇದನ್ನ ಸೆಕ್ಯೂರಿಟಿ ಫೇಲ್ಯೂರ್ ಅಂತ ಬಿಂಬಿಸೋದಕ್ಕೆ ಹೋದ್ರೆ ಅದು ಫಲಿಸುತ್ತಾ ಅನ್ನೋದು ಮೊದಲ ಪ್ರಶ್ನೆ. ಸರಿ, ಈಗ ಇನ್ನು ತನಿಖೆ ಹಂತದಲ್ಲಿದೆ. ಈಗಾಗಲೇ ಶಂಕಿತನನ್ನ ಬಂಧಿಸಲಾಗಿದೆ. ನಿನ್ನೆ ವಶಕ್ಕೆ ಪಡೆಯಲಾಗಿದ್ದ ಡಾಕ್ಟರ್, ಉಗ್ರರ ಪೋಷಕರು ಹಾಗೂ ಕುಟುಂಬಸ್ಥರನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಈ ಘಟನೆ ಮೋದಿ ಸರ್ಕಾರಕ್ಕೆ ನೆಗೆಟಿವ್ ಎಫೆಕ್ಟ್ ಮಾಡುತ್ತಾ ಅಂತ ಕೇಳಿದ್ರೆ ಒಂದು ಲೆಕ್ಕದಲ್ಲಿ ಹೌದು ಅನ್ಬೋದು. ಯಾಕಂದ್ರೆ ಯುಪಿಎ ಅವಧಿಯಲ್ಲಿ ಸಾಲು ಸಾಲು ಉಗ್ರ ಕೃತ್ಯಗಳು ಆಗಿದ್ವು ಅನ್ನೋದನ್ನ ಬಿಜೆಪಿ ಮುಂಚಿನಿಂದಲೂ ಹೇಳಿಕೊಂಡು ಬಂದಿದೆ. ಈಗ ಈ ಘಟನೆ ನಡೆದಿರೋದು ಕಾಂಗ್ರೆಸ್ನ ಆರೋಪ ಪಟ್ಟಿಯನ್ನ ಹೆಚ್ಚಿಸ್ತಾ ಹೋಗುತ್ತೆ. ನಿಮ್ಮ ಕಾಲದಲ್ಲಿ ಪುಲ್ವಾಮಾ ಆಯ್ತು, ಪಹಲ್ಗಾಮ್ ಆಯ್ತು, ದೆಹಲಿ ಬ್ಲಾಸ್ಟ್ ಆಯ್ತು ಅಂತ ಬೊಟ್ಟು ಮಾಡೋದಕ್ಕೆ ಇವೆಲ್ಲವೂ ಅವಕಾಶ ಮಾಡಿಕೊಡ್ತಾ ಹೋಗುತ್ತೆ. ಆದ್ರೂ ಈಗ ಕಾಂಗ್ರೆಸ್ ಆರೋಪಗಳಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಅದಕ್ಕಿರೋ ದಾರಿ ದೇಶದ ಒಳಗಿರೋ ಉಗ್ರರನ್ನ ಕಂಪ್ಲೀಟ್ ಆಗಿ ಮಟ್ಟ ಹಾಕೋದು. ಅದು ಸಾಧ್ಯವಾಗುತ್ತಾ ಅನ್ನೋದು ಈಗ ಇರೋ ಬಿಗ್ಗೆಸ್ಟ್ ಚಾಲೆಂಜ್. ಅಂದಹಾಗೆ ದೆಹಲಿ ಬ್ಲಾಸ್ಟ್ ದೇಶದ ಭದ್ರತೆ ಕುರಿತು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಹಾಗಿದ್ರೆ ದೇಶದ ಒಳಗೆ ಕ್ರೈಮ್ ಬ್ರಾಂಚ್, ಇಂಟೆಲಿಜೆನ್ಸ್ ಕೈಕಟ್ಟಿ ಕುಳಿತಿದ್ವಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಕಳೆದ 1 ತಿಂಗಳಿಂದ ATS ಅಲರ್ಟ್ ಆಗಿರದೇ ಇದ್ದಿದ್ರೆ ಇವತ್ತಿಗೆ ಸಾವಿರಾರು ಜನರ ಪ್ರಾಣಕ್ಕೆ ಕುತ್ತು ಬರ್ತಾ ಇತ್ತು. ಈ 1 ತಿಂಗಳಲ್ಲಿ ಭಾರತದ ಒಳಗೆ ಬರೋಬ್ಬರಿ 8 ಉಗ್ರ ಕೃತ್ಯಗಳನ್ನ ತಪ್ಪಿಸುವಲ್ಲಿ ನಮ್ಮ ಪಡೆಗಳು ಯಶಸ್ವಿಯಾಗಿದ್ವು. ಅಕ್ಟೋಬರ್ 9 ಪಂಜಾಬ್ನಲ್ಲಿ RDX IED ಬ್ಲಾಸ್ಟ್ ಯತ್ನ. ಅಕ್ಟೋಬರ್ 15 ಪಾಕ್ ಲಿಂಕ್ಡ್ ಆರ್ಮ್ಸ್ ಅಂಡ್ ನಾರ್ಕೋಟಿಕ್ಸ್ ನೆಟ್ವರ್ಕ್ ಭೇದಿಸುವಲ್ಲಿ ಯಶಸ್ವಿ. ಅಕ್ಟೋಬರ್ 17 AP, UP, ಮಹಾರಾಷ್ಟ್ರಗಳಲ್ಲಿ ಆಕ್ಟಿವ್ ಆಗಿದ್ದ 2 JEM ಉಗ್ರರು ವಶಕ್ಕೆ. ಅಕ್ಟೋಬರ್ 24 ದೆಹಲಿಯಲ್ಲಿ ಐಸಿಸ್ ಮಾದರಿ ದಾಳಿಗೆ ಸಂಚು ಭೇದಿಸಿದ್ದು. ಅಕ್ಟೋಬರ್ 28 ಅಲ್ ಖೈದಾ ಲಿಂಕ್ ಹೊಂದಿದ್ದ ಪುಣೆಯ ಟೆಕ್ಕಿ ವಶಕ್ಕೆ. ನವೆಂಬರ್ 7 ರಾಜಸ್ಥಾನದಲ್ಲಿ ಉಗ್ರ ಸಂಘಟನೆಗಳ ಜೊತೆಗೆ ಸಂಪರ್ಕ ಹೊಂದಿದ್ದ ಮೌಲಾನಾ ಅರೆಸ್ಟ್. ನವೆಂಬರ್ 10 ಗುಜರಾತ್ ATS ಕಡೆಯಿಂದ ರೈಸಿನ್ ಪಾಯ್ಸನ್ ಪ್ಲಾಟ್ಗೆ ತಡೆ ಹಾಕಿದ್ದು ಹಾಗೂ ಅದೇ ದಿನ ಇತ್ತ ಜಮ್ಮು ಕಾಶ್ಮೀರದಲ್ಲಿ 2900 kg IED ಸ್ಟಾಕ್ ಅನ್ನ ವಶಕ್ಕೆ ಪಡೆದುಕೊಂಡಿರೋದು. ಅದೇ ದಿನವೇ ದೆಹಲಿಯಲ್ಲಿ ಬ್ಲಾಸ್ಟ್ ನಡೆದಿರೋದು. ಒಂದು ವೇಳೆ ಈ 1 ತಿಂಗಳಲ್ಲಿ ನಮ್ಮ ಭದ್ರತಾ ಪಡೆಗಳು ಕೈಕಟ್ಟಿ ಕೂತಿದ್ರೆ ಏನೆಲ್ಲ ಅನಾಹುತಗಳು ಆಗ್ತಾ ಇದ್ವು ಅನ್ನೋದನ್ನ ಯೋಚಿಸಿದ್ರೆ ಭಯವಾಗುತ್ತೆ. ಇನ್ನು ಇದೆಲ್ಲ ಯಾಕಾಯ್ತು, ಎಲ್ಲಿಂದ ಆಯ್ತು, ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಅಧಿಕೃತವಾಗಿ ತನಿಖೆ ಬಳಿಕ ಗೊತ್ತಾಗಬೇಕು. ಆದ್ರೆ ದೆಹಲಿಯನ್ನ ಟಾರ್ಗೆಟ್ ಮಾಡಿಕೊಂಡೇ ಈ ದಾಳಿ ನಡೆದಿರೋದು, ಮೋದಿ ಸರ್ಕಾರವನ್ನ ಗಮನದಲ್ಲಿ ಇಟ್ಕೊಂಡೇ ನಡೆಸಿರೋದು ಅನ್ನೋ ಚರ್ಚೆ ಆಗ್ತಾ ಇದೆ. ಭಾರತದಲ್ಲಿ ದಂಗೆ ಹಾಗೂ ಗಲಭೆಗಳು ಈಗ ಮುಂಚಿನಷ್ಟು ಈಸಿ ಇಲ್ಲ. ಅದರಿಂದ ಏನಾದ್ರೂ ಮಾಡಿ ಜನರನ್ನ ಹೆದರಿಸೋ ಕೆಲಸ ಆಗ್ಬೇಕು. ಪ್ರಮುಖವಾಗಿ ಮೋದಿ ಸರ್ಕಾರಕ್ಕೆ ನಡುಕ ಹುಟ್ಟಿಸುವಂತೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇದು ನಡೆದಿರೋದು ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಭಾರತ ಕೇವಲ ಹೊರಗಿನಿಂದ ಉಗ್ರರ ಬೇಟೆ ಆಡಿದ್ರೆ ಸಾಲದು, ಒಳಗಿರೋ ದೇಶದ್ರೋಹಿಗಳನ್ನು ಮಟ್ಟ ಹಾಕಬೇಕು ಅನ್ನೋದು ಈ ಘಟನೆಯಿಂದ ಕ್ಲಿಯರ್ ಆಗಿದೆ. ಎಲ್ಲಾ ಸಮಯದಲ್ಲೂ ಓಲೈಕೆ ಮಾಡೋದನ್ನ ಬಿಟ್ಟು ತಪ್ಪನ್ನ ತಪ್ಪು ಅಂತ ಹೇಳಿ ಅದನ್ನ ಮನವರಿಕೆ ಮಾಡೋ ಕೆಲಸ ಆದ್ರೆ ಇಂಥ 1000 ಅನಾಹುತಗಳನ್ನ ತಪ್ಪಿಸಬಹುದೇನೋ. ಆದ್ರೆ ಭಾರತದಂತ ಹೊಲಸು ರಾಜಕಾರಣಿಗಳಿರೋ ದೇಶದಲ್ಲಿ ಎಲ್ಲರಿಂದಲೂ ದೇಶ ಪ್ರೇಮವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ವಾಸ್ತವ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.